LPG ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಬೆಳಗಿನಿಂದಲೂ ಕೂಡ ಕ್ಯೂ ನಿಂತಿರುವಂಥದ್ದು. ಇಲ್ಲಿ ಒಂದಿಷ್ಟು ಆಟೋ ಚಾಲಕರಿದ್ದಾರೆ, ಅವ್ರು ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಂದ ಕ್ಯೂ ನಿಂತಿದ್ದೀರಿ ಸರ್? ನಾವು ಫಸ್ಟ್ ಬ್ಲಾಕಲ್ಲಿ ಬೆಳಗ್ಗೆ 7 ಗಂಟೆಯಿಂದ ನಿಂತಿದ್ದೋ. ಇಲ್ಲಿ ಶೇಷಾದ್ರಿಪುರಮಲ್ಲಿ ಗ್ಯಾಸು ಆಟೋಗಳು ಕಮ್ಮಿ ಇದೆ ಅಂತ ಫೋನ್ ಮಾಡಿ ಹೇಳಿದ್ದು. ಅವಾಗ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಇವಾಗ ಹಾಕಿಸಿದ್ದೀವಿ ಸರ್. ಬೆಳಗ್ಗೆ 7 ಗಂಟೆಯಿಂದನೂ ನಿಂತಿದ್ದೀವಿ, ಎಲ್ಲೂ ಗ್ಯಾಸ್ ಸಿಗ್ತಿಲ್ಲ. ಲೆಗ್ಗೆರೆ ಕಂಠೀರವ ಸ್ಟುಡಿಯೋ, ಫಸ್ಟ್ ಬ್ಲಾಕು, ಬಸವೇಶ್ವರ ನಗರ, ಅಲ್ಲೆಲ್ಲ ಸುತ್ಕೊಂಬಂದಿದ್ದೀನಿ ಸರ್, ಎಲ್ಲೂ ಗ್ಯಾಸ್ ಸಿಕ್ಕಿಲ್ಲ. ಲಾಸ್ಟಿಗೆ ಫಸ್ಟ್ ಬ್ಲಾಕಲ್ಲಿ ಇತ್ತು, ಅಲ್ಲಿ ಗಾಡಿಗಳು ಜಾಸ್ತಿ ಇದ್ದಿತ್ತು, ಅಲ್ಲೂ 1 ಅವರ್ ಕ್ಯೂನಲ್ಲಿ ನಿಂತು ಲಾಸ್ಟಿಗೆ ಇಲ್ಲಿ ಬಂದು ಇವಾಗ ಹಾಕಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಸರ್, ಈಗ ಇವತ್ತು ಬಿಸ್ನೆಸ್ಸು ಇಲ್ಲ, ಈ ಕಡೆ ಗ್ಯಾಸು ಸಿಗ್ತಿಲ್ಲ, ಬಿಸ್ನೆಸ್ಸು ಇಲ್ಲ, ಗ್ಯಾಸು ಇಲ್ಲ. ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಸರ್. ಲಾಸ್ಟ್ ಮಂತು 60, 50 ಹಂಗೆ ಒಂದೊಂದು ಬಂಕಲ್ಲಿ ಒಂದೊಂದು ಥರ ಇತ್ತು ಸರ್. ಲಾಸ್ಟು ಫೈನಲ್ 60 ರೂಪಾಯಿ ಇತ್ತು, ಇವಾಗ 90 ರೂಪಾಯಿ ಒಂದು ಬಂಕಲ್ಲಿ 85 ರೂಪಾಯಿ, ಒಂದೊಂದು ಬಂಕಲ್ಲಿ ಪೀಣ್ಯದಲ್ಲಿ 105 ರೂಪಾಯಿ ಇದೆ. ಅದೇ ಸರ್, ಒಂದೊಂದು ಬಂಕಲ್ಲಿ 110 ರೂಪಾಯಿ ಇದೆ. ಒಂದೊಂದು ಬಂಕಲ್ಲಿ ಒಂದೊಂದು ಥರ ಇದು ಮಾಡ್ತಿದ್ದಾರೆ. ನಮಗೂ ಹೊರೆ ಆಗುತ್ತೆ ಸರ್, ಇದು ನಿಮ್ಗೆ ಎಷ್ಟು ಹೆಚ್ಚುವರಿಯಾಗಿ ಹೊರೆ ಆಗ್ತಿದೆ ಅಂತ? ಸರ್, ನಮಗೂ ಇವಾಗ ಬಿಸ್ನೆಸ್ ಇಲ್ಲ, ಯಾವ ಬಾಡಿಗೆಗಳು ಪ್ಯಾಸೆಂಜರ್ನ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, 10 ರೂಪಾಯಿ ಜಾಸ್ತಿ ಕೊಡ್ರಿ ಅಂದರೆ ಏನು ಕೊಡಬೇಕು, ಅದು ನಿಮ್ಮನೆ ಬರೋ ಅಂಥ ಪ್ಯಾಸೆಂಜರ್ಗಳು ನಮ್ಮನ್ನ ಕೇಳ್ತಿದ್ದಾರೆ ಸರ್. 1 ರೂಪಾಯಿ ಎಕ್ಸ್ಟ್ರಾ ಕೊಡಲ್ಲ, ಏನು ಮಾಡೋಣ ಸರ್? ಹಿಂಗೆ ಗ್ಯಾಸ್ ಪ್ರಾಬ್ಲಮ್ ಆದರೆ ಇತ್ತಾಗೆ ದುಡಿಯೋದೆಲ್ಲ ಗ್ಯಾಸ್ಗೆ ಹಾಕಬೇಕು, ಮನೆಗೆ ಏನು ತಗೊಂಡೋಗೋಣ ನಾವು? ಒಂದು ವಾರದಿಂದ 700, 800, 1000 ರೂಪಾಯಿ ಗಂಟೆ ಗ್ಯಾಸ್ ಹಾಕಿದ್ದೀವಿ. ಆಗಿರೋದು ಗ್ಯಾಸ್ ನಾವು ತೆಗಿಯೋಕೆ ಆಗ್ತಾಯಿಲ್ಲ. ಮನೆ ಸಂಸಾರ ಏನು ಮಾಡೋಕ್ಕಾಗುತ್ತೆ? ಗ್ಯಾಸು ಇಲ್ಲ. ಒಂದು ಕಡೆ ಹೋದರೆ 10 ಕಡೆ ಹುಡ್ಕೋಬೇಕು, 10 ಕಡೆ ಹುಡ್ಕೋ ಆದಮೇಲೆ ಬರ್ತಾ ಇರೋದು ಗ್ಯಾಸು. ಅದ್ನಲ್ಲಿ ಈ ಥರ 1000 ಗಾಡಿಗಳು ಬಂದುಬಿಡುತ್ತೆ ಒಂದೇ ಸತಿ. ನೆನ್ನೆ ಒಂದು ಕಡೆ ಬಂದು ಸೂಪರ್ ಟೆಕ್ಸಲ್ಲಿ ಬಂದು ಒಬ್ರಿಗೆ ಹಾರ್ಟ್ ಅಟ್ಯಾಗೆ ಬಂದುಬಿಟ್ಟಿದೆ. ತಕ್ಷಣ ಎದೋದಿ ಬಂದ್ವು ಜನ, ಬಂದುಬಿಟ್ಟು ಪೊಲೀಸು ಎಲ್ಲ ಲ್ಯಾಂಡರ್ ಎಲ್ಲ ಬಂದುಬಿಟ್ರು. ಎಲ್ಲ ಬಂದು ಗ್ಯಾಸ್ ಅಂಗಡಿ ಮುಚ್ಚಿಬಿಟ್ರು. ಇಲ್ಲಾಂದ್ರೆ ಎಲ್ಲ ಓಡಾಡ್ತಿಂದ ಒಂದು ಕ್ಯೂ ಇಲ್ಲ, ಒಂದು ಇದು ಇಲ್ಲ. ಒಂದು 10 ಕಡೆ ಇದೆ ಅಂದರೆ ಒಂದು 5 ಕಡೆ ಬಂಕ್ ಬಿಡಬೇಕು, ಆವಾಗ ಎಲ್ಲರಿಗೂ ಒಂದು ಕಾಲ. ಇವಾಗ ಇದು ಒಂದೇ ಇದೆ, 6 ಬ್ಲಾಕು, ಫಸ್ಟ್ ಬ್ಲಾಕು, ಅಲ್ಸೂರು, ಇದು ಎಲ್ಲ ಬರ್ತಾ ಇದ್ದಾರೆ. ಈ ಥರ ಬಂದರೆ ರೋಡಲ್ಲಿ ಹೋಗೋವರೆಗೂ ತೊಂದರೆ ಆಗುತ್ತೆ. ನಾವು ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಡೋದು ಏನು ಕೊಡಬೇಕು ಅಂತ ಕಸ್ಟಮರ್ ಇದು ಮಾಡ್ತಾರೆ. ಈ ಓಲಾ, ಊಪರು, ರ್ಯಾಪಿಡೋ ಇವರಿಂದ, ಈ 2 ವೀಲರಿಂದ ತುಂಬ ಅಧ್ವಾನ ಆಗಿದೆ ನಮ್ಗೆ. ಸರ್, ಈಗ ನೀವು ಎಷ್ಟೊತ್ತಿಗೆ ಕ್ಯೂ ನಿಂತಿದ್ದೀರಿ ಸರ್? ಬೆಳಿಗ್ಗೆ 7 ಗಂಟೆ ನಿಂತಿದ್ದೀವಿ, ಇವಾಗ ಹಾಕ್ಸ್ಕೊಂಡಿದ್ದೀವಿ. ಅಲ್ಲಿ ಕೆಲವು ಕಡೆ ಮಾತ್ರ ರೈಟ್ಗಳು ಸಿಕ್ಕಾಪಟ್ಟೆ ತಗೋತಾರೆ, 105, 110 ಈ ಥರ. 2 ಅವರ್, 3 ಅವರ್, 4 ಅವರ್ ಕಾಯ್ಬೇಕು, ಆ ಪರಿಸ್ಥಿತಿ ಆಗಿದೆ. ಮತ್ತಷ್ಟು ಆಟೋ ಚಾಲಕರಿದೆ, ಅವ್ರನ್ನೂ ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಬೆಳಿಗ್ಗೆ ಎಷ್ಟೊತ್ತೊಂದು ಕ್ಯೂ ನಿಂತಿರಿ ಸರ್? ನಾವು ಇಲ್ಲಿ ಬಂದು ಇವಾಗ ಒಂದು 2 ಅವರ್ ಆಗೈತೆ. ಬೇರೆ ಎಲ್ಲಾದ್ರೂ ಕ್ಯೂ ನಿಂತು ಬಂದರೆ ಫಸ್ಟ್ ಬ್ಲಾಕಲ್ಲಿ ನಿಂತ್ಕೊಂಡು ಬೆಳಗ್ಗೆ 6 ಗಂಟೆಗೆ ನಿಂತು ಬಂದು ಅಲ್ಲಿ ಹತ್ರ ಬರೋಷ್ಟು ಗ್ಯಾಸ್ ಖಾಲಿ ಆಗೋಯ್ತು. ಇವತ್ತು ನಿಮಗೆ ಆ ಕಡೆ ವ್ಯಾಪಾರನೂ ಬಿಸ್ನೆಸ್ಸು ಇಲ್ಲ, ಈ ಕಡೆ ಬಾಡಿಗೆನಿಲ್ಲ, ಗ್ಯಾಸು ಇಲ್ಲ, ರೇಟು ದುಬಾರಿ. ಏನು ಮಾಡೋದು ಇವಾಗ? ಬಿಸ್ನೆಸ್ ಇಲ್ಲ, ಏನು ಮಾಡೋಕ್ಕಾಗುತ್ತೆ? ಇವತ್ತಿನ ದಿವಸ ಜೀವನ ಹೋಯ್ತು ಅಷ್ಟೇ. ಆರಾಮಾಗಿ ಮನೆಗೆ ಹೋಗಿ 1 ಕ್ವಾರ್ಟರ್ ಕುಡಿದ್ಬಿಟ್ಟು ನೆಟ್ಟಿಗೆ ಮನೆಗೆ ಹೋಗಿ ಮಲ್ಕೊಳ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನೆಮ್ಮದಿ ಜೀವನ ಅಂದರೆ ಅದೇ, ಇನ್ನೇನಿಲ್ಲ. ಅಲ್ಲೇ ಸರ್ 7 ಗಂಟೆ ಫಸ್ಟ್ ಬ್ಲಾಕಲ್ಲಿ ನಿಂತಿದ್ದು, 7ರಿಂದ 10 ಗಂಟೆ ತನಕ ಅಲ್ಲಿ ನಿಂತ್ವಿ. ಅಲ್ಲಿಂದ ಇಲ್ಲ, ಅಲ್ಲಿಂದ ಯಾರೋ ಹೇಳಿದ್ರು ಇಲ್ಲಿದೆ ಅಂತ, ಅದಕ್ಕೆ ಇಲ್ಲಿ ಬಂದ್ವಿ. ಇಲ್ಲಿ ಬಂದರೆ ಇಲ್ಲ 11 ಗಂಟೆ ದುಡಿಮೆ ಹೋಯ್ತು ಅಷ್ಟೇ. ನಮ್ಮ ಮಧ್ಯಾಹ್ನ ಮೇಲೆ ಏನು ಮಾಡೋಕ್ಕಾಗಲ್ಲ, ಇವಾಗ ವ್ಯಾಪಾರ ಅಷ್ಟೇ. ಇವಾಗ ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ತೊಗೊಬೇಕು ಅಷ್ಟೇ. ಇವಿಷ್ಟು ಆಟೋ ಚಾಲಕರ ನೋವಿನ ನುಡಿ. ಒಂದು ಕಡೆ ಇವರಿಗೆ ಇವತ್ತು ಯಾವುದೇ ರೀತಿಯ ವ್ಯಾಪಾರ ಆಗಿಲ್ಲ, ಬೆಳಿಗ್ಗೆ 7 ಗಂಟೆಯಿಂದಲೂ ಕೂಡ ಕ್ಯೂ ನಿಂತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇವರಿಗೆ LPG ಗ್ಯಾಸ್ ಸಿಗ್ತಾ ಇಲ್ಲ. ಅದರ ನಡುವೆ ಫೆಬ್ರವರಿ 28ರಂದು ಕೇವಲ 58 ರೂಪಾಯಿ ಇದ್ದಂತಹ ದರ ಏನಿದೆ ಇವತ್ತು 105ರ ಗಡಿ ದಾಟಿದೆ. ಎಲ್ಲವೂ ಕೂಡ ನಮಗೆ ಹೊರೆ ಆಗ್ತಾ ಇದೆ. ಇದನ್ನು ಪ್ರಯಾಣಿಕರ ಮೇಲೆ ನೇರವಾಗಿ ಹಾಕುವಂತಿಲ್ಲ, ಯಾಕಂದ್ರೆ ಪ್ರಯಾಣಿಕರನ್ನು ನಾವೇನಾದರೂ ಹೆಚ್ಚುವರಿ 10 ರೂಪಾಯಿ ಕೊಡಿ ಅಂತ ಸಂದರ್ಭದಲ್ಲಿ ಅವರು ಕೂಡ ಕೊಡಕ್ಕೆ ಒಪ್ತಾ ಇಲ್ಲ. ನಾವು ಅನಧಿಕೃತವಾಗಿ ದರ ಏರಿಕೆ ಕೂಡ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದ್ರೆ ಮೀಟರ್ ದರ ಏರಿಕೆ ಮಾಡಬೇಕಂದ್ರೆ ಅದಕ್ಕೆ ಆದಂತಹ ನಿಯಮ ಇದೆ, ದರ ನಿಗದಿ ಸಮಿತಿ ಇದೆ, DC ಹತ್ರ ಹೋಗಬೇಕು. ನಾವು ಈಗ ಹೋಟೆಲ್ನವರು ಗ್ಯಾಸ್ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ಅಥವಾ ಗ್ಯಾಸ್ ಸಿಗದಂತಹ ಸಂದರ್ಭದಲ್ಲಿ ನೇರವಾಗಿ ಅವರು ದರವನ್ನು ಏರಿಕೆ ಮಾಡ್ತಾರೆ. ಬಟ್ ಆಟೋ ಚಾಲಕರಿಗೆ ಆ ರೀತಿಯ ಯಾವುದೇ ರೀತಿಯ ಅವಕಾಶ ಇಲ್ಲ. ಅವರೇನಾದ್ರೂ ದರ ಏರಿಕೆ ಮಾಡಬೇಕಂದ್ರೆ DC ಗಮನಕ್ಕೆ ತರಬೇಕಾಗುತ್ತೆ, ಕಾನೂನಾತ್ಮಕ ಪ್ರಕ್ರಿಯೆ ಇರುತ್ತೆ. ಇದರಿಂದ ನಾವು ಮಾನವೀಯತೆ ನೆಲೆಯಿಂದ ಪ್ರಯಾಣಿಕರ ಹತ್ರ ಹೆಚ್ಚುವರಿಯಾಗಿ 10 ರೂಪಾಯಿ ಕೇಳಿದ್ರು ಕೂಡ ನಾವ್ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ನಿತ್ಯವೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋ ಅಳಲನ್ನು ಇದೀಗ ಇಲ್ಲಿರುವಂತಹ ಆಟೋ ಚಾಲಕರು ತೋಡ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. LPG ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಬೆಳಗಿನಿಂದಲೂ ಕೂಡ ಕ್ಯೂ ನಿಂತಿರುವಂಥದ್ದು. ಇಲ್ಲಿ ಒಂದಿಷ್ಟು ಆಟೋ ಚಾಲಕರಿದೆ, ಅವ್ರು ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಂದ ಕ್ಯೂ ನಿಂತಿದ್ದೀರಿ ಸರ್? ನಾವು ಫಸ್ಟ್ ಬ್ಲಾಕಲ್ಲಿ ಬೆಳಗ್ಗೆ 7 ಗಂಟೆಯಿಂದ ನಿಂತಿದ್ದೋ. ಇಲ್ಲಿ ಶೇಷಾದ್ರಿಪುರಮಲ್ಲಿ ಗ್ಯಾಸು ಆಟೋಗಳು ಕಮ್ಮಿ ಇದೆ ಅಂತ ಫೋನ್ ಮಾಡಿ ಹೇಳಿದ್ದು. ಅವಾಗ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಇವಾಗ ಹಾಕಿಸಿದ್ದೀವಿ ಸರ್. ಬೆಳಗ್ಗೆ 7 ಗಂಟೆಯಿಂದನೂ ನಿಂತಿದ್ದೀವಿ, ಎಲ್ಲೂ ಗ್ಯಾಸ್ ಸಿಗ್ತಿಲ್ಲ. ಲೆಗ್ಗೆರೆ ಕಂಠೀರವ ಸ್ಟುಡಿಯೋ, ಫಸ್ಟ್ ಬ್ಲಾಕು, ಬಸವೇಶ್ವರ ನಗರ, ಅಲ್ಲೆಲ್ಲ ಸುತ್ಕೊಂಬಂದಿದ್ದೀನಿ ಸರ್, ಎಲ್ಲೂ ಗ್ಯಾಸ್ ಸಿಕ್ಕಿಲ್ಲ. ಲಾಸ್ಟಿಗೆ ಫಸ್ಟ್ ಬ್ಲಾಕಲ್ಲಿ ಇತ್ತು, ಅಲ್ಲಿ ಗಾಡಿಗಳು ಜಾಸ್ತಿ ಇದ್ದಿತ್ತು, ಅಲ್ಲೂ 1 ಅವರ್ ಕ್ಯೂನಲ್ಲಿ ನಿಂತು ಲಾಸ್ಟಿಗೆ ಇಲ್ಲಿ ಬಂದು ಇವಾಗ ಹಾಕಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್.
ಸರ್ ಈಗ ಇವತ್ತು ಬಿಸ್ನೆಸ್ಸು ಇಲ್ಲ, ಈ ಕಡೆ ಗ್ಯಾಸು ಸಿಗ್ತಿಲ್ಲ. ಇತ್ತ ಬಿಸ್ನೆಸ್ ಇಲ್ಲ, ಇತ್ತ ಗ್ಯಾಸ್ ಇಲ್ಲ. ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಸರ್ ಲಾಸ್ಟ್ ಮಂತು 60, 50 ಹಂಗೆ ಒಂದೊಂದು ಬಂಕಲ್ಲಿ ಒಂದೊಂದು ಥರ ಇತ್ತು ಸರ್. ಲಾಸ್ಟು ಫೈನಲ್ 60 ರೂಪಾಯಿ ಇತ್ತು. ಇವಾಗ 90 ರೂಪಾಯಿ ಒಂದು ಬಂಕಲ್ಲಿ 85 ರೂಪಾಯಿ, ಒಂದೊಂದು ಬಂಕಲ್ಲಿ. ಪೀಣ್ಯದಲ್ಲಿ 105 ರೂಪಾಯಿ ಇದೆ. ಅದೇ ಸರ್, ಒಂದೊಂದು ಬಂಕಲ್ಲಿ 110 ರೂಪಾಯಿ ಇದೆ. ಒಂದೊಂದು ಥರ ಇದು ಮಾಡ್ತಿದ್ದಾರೆ. ನಮಗೂ ಹೊರೆ ಆಗುತ್ತಾ ಸರ್ ಇದು? ನಿಮ್ಗೆ ಎಷ್ಟು ಹೆಚ್ಚುವರಿಯಾಗಿ ಹೊರೆ ಆಗ್ತಿದೆ ಅಂತ? ಸರ್ ನಮಗೂ ಇವಾಗ ಬಿಸ್ನೆಸ್ ಇಲ್ಲ. ಯಾವ ಬಾಡಿಗೆಗಳು ಪ್ಯಾಸೆಂಜರ್ನ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, 10 ರೂಪಾಯಿ ಜಾಸ್ತಿ ಕೊಡ್ರಿ ಅಂದರೆ ಏನು ಕೊಡಬೇಕು, ಅದು ನಿಮ್ಮನೆ ಬರೋ ಅಂಥ ಪ್ಯಾಸೆಂಜರ್ಗಳು ನಮ್ಮನ್ನ ಕೇಳ್ತಿದ್ದಾರೆ ಸರ್. 1 ರೂಪಾಯಿ ಎಕ್ಸ್ಟ್ರಾ ಕೊಡಲ್ಲ. ಏನು ಮಾಡೋಣ ಸರ್? ಹಿಂಗೆ ಗ್ಯಾಸ್ ಪ್ರಾಬ್ಲಮ್ ಆದರೆ ಇತ್ತಾಗೆ ದುಡಿಯೋದೆಲ್ಲ ಗ್ಯಾಸ್ಗೆ ಹಾಕಬೇಕು. ಮನೆಗೆ ಏನು ತಗೊಂಡೋಗೋಣ ನಾವು? ಒಂದು ವಾರದಿಂದ 700, 800, 1000 ರೂಪಾಯಿ ಗಂಟೆ ಗ್ಯಾಸ್ ಹಾಕಿದ್ದೀವಿ. ಆಗಿರೋದು ಗ್ಯಾಸ್ ಕಾಸು ತೆಗಿಯೋಕೆ ಆಗ್ತಾಯಿಲ್ಲ. ಮನೆ ಸಂಸಾರ ಏನು ಮಾಡೋಕ್ಕಾಗುತ್ತೆ? ಗ್ಯಾಸು ಇಲ್ಲ. ಒಂದು ಕಡೆ ಹೋದರೆ 10 ಕಡೆ ಹುಡ್ಕೋಬೇಕು. 10 ಕಡೆ ಹುಡ್ಕೋ ಆದಮೇಲೆ ಬರ್ತಾ ಇರೋದು ಗ್ಯಾಸು. ಅದ್ನಲ್ಲಿ ಈ ಥರ 1000 ಗಾಡಿಗಳು ಬಂದುಬಿಡುತ್ತೆ ಒಂದೇ ಸತಿ. ನೆನ್ನೆ ಒಂದು ಕಡೆ ಬಂದು ಸೂಪರ್ ಟೆಕ್ಸಲ್ಲಿ ಬಂದು ಒಬ್ರಿಗೆ ಹಾರ್ಟ್ ಅಟ್ಯಾಕೆ ಬಂದುಬಿಟ್ಟಿದೆ. ತಕ್ಷಣ ಎದೋದಿ ಬಂದ್ವು ಜನ, ಬಂದುಬಿಟ್ಟು ಪೊಲೀಸು ಎಲ್ಲ ಲ್ಯಾಂಡರ್ ಎಲ್ಲ ಬಂದುಬಿಟ್ರು. ಎಲ್ಲ ಬಂದು ಗ್ಯಾಸ್ ಅಂಗಡಿ ಮುಚ್ಚಿಬಿಟ್ರು. ಇಲ್ಲಾಂದ್ರೆ ಎಲ್ಲ ಓಡಾಗ್ತಿಂದ ಒಂದು ಕ್ಯೂ ಇಲ್ಲ, ಒಂದು ಇದಿಲ್ಲ. ಒಂದು 10 ಕಡೆ ಇದೆ ಅಂದರೆ ಒಂದು 5 ಕಡೆ ಬಂಕ್ ಬಿಡಬೇಕು. ಆವಾಗ ಎಲ್ಲರಿಗೂ ಇವಾಗ ಇದು ಒಂದೇ ಇದೆ. 6 ಬ್ಲಾಕು, ಫಸ್ಟ್ ಬ್ಲಾಕು, ಅಲ್ಸೂರು, ಇದು ಎಲ್ಲ ಬರ್ತಾ ಇದ್ದಾರೆ. ಈ ಥರ ಬಂದರೆ ರೋಡಲ್ಲಿ ಹೋಗೋವರೆಗೂ ತೊಂದರೆ ಆಗುತ್ತೆ. ನಾವು ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಡೋದು ಏನು ಕೊಡಬೇಕು ಅಂತ ಕಸ್ಟಮರ್ ಇದು ಮಾಡ್ತಾರೆ. ಈ ಓಲಾ, ಊಪರು, ರ್ಯಾಪಿಡು ಇವರಿಂದ, ಈ 2 ವೀಲರಿಂದ ತುಂಬ ಅಧ್ವಾನ ಆಗಿದೆ ನಮ್ಗೆ. ಸರ್ ಈಗ ನೀವು ಎಷ್ಟೊತ್ತಿಗೆ ಕ್ಯೂ ನಿಂತಿದ್ದೀರಿ ಸರ್? ಬೆಳಿಗ್ಗೆ 7 ಗಂಟೆ ನಿಂತೀವಿ. ಇವಾಗ ಹಾಕ್ಸ್ಕೊಂಡಿದ್ದೀವಿ. ಅಲ್ಲೇ ಕೆಲವು ಕಡೆ ಮಾತ್ರ ರೈಟ್ಗಳು ಸಿಕ್ಕಾಪಟ್ಟೆ ತಗತ್ತೆ. 105, 110 ಈ ಥರ. 2 ಅವರ್ 3 ಅವರ್ 4 ಅವರ್ ಕಾಯ್ಬೇಕು. ಆ ಪರಿಸ್ಥಿತಿ ಆಗಿದೆ. ಮತ್ತಷ್ಟು ಆಟೋ ಚಾಲಕರಿದೆ, ಅವ್ರನ್ನೂ ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್ ಬೆಳಿಗ್ಗೆ ಎಷ್ಟೊತ್ತೊಂದು ಕ್ಯೂ ನಿಂತಿರಿ ಸರ್? ನಾವು ಇಲ್ಲಿ ಬಂದು ಇವಾಗ ಒಂದು 2 ಅವರ್ ಆಗೈತೆ. ಬೇರೆ ಎಲ್ಲಾದ್ರೂ ಕ್ಯೂ ನಿಂತು ಬಂದರೆ ಫಸ್ಟ್ ಬ್ಲಾಕಲ್ಲಿ ನಿಂತ್ಕೊಂಡು ಬೆಳಗ್ಗೆ 6 ಗಂಟೆಗೆ ನಿಂತು ಬಂದು ಅಲ್ಲಿ ಹತ್ರ ಬರೋಷ್ಟು ಗ್ಯಾಸ್ ಖಾಲಿ ಆಗೋಯ್ತು. ಇವತ್ತು ನಿಮಗೆ ಆ ಕಡೆ ವ್ಯಾಪಾರನೂ ಬಿಸ್ನೆಸ್ಸು ಇಲ್ಲ, ಈ ಕಡೆ ಬಾಡಿಗೆನಿಲ್ಲ, ಗ್ಯಾಸು ಇಲ್ಲ, ರೇಟು ದುಬಾರಿ. ಏನು ಮಾಡೋದು ಇವಾಗ? ಬಿಸ್ನೆಸ್ ಇಲ್ಲ, ಏನು ಮಾಡೋಕ್ಕಾಗುತ್ತೆ? ಇವತ್ತಿನ ದಿವಸ ಜೀವನ ಹೋಯ್ತು ಅಷ್ಟೇ. ಆರಾಮಾಗಿ ಮನೆಗೆ ಹೋಗಿ ಒಂದು ಕ್ವಾರ್ಟರ್ ಕುಡಿದ್ಬಿಟ್ಟು ನೆಟ್ಟಿಗೆ ಮನೆಗೆ ಹೋಗಿ ಮಲ್ಕೊಳ್ಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ನೆಮ್ಮದಿ ಜೀವನ ಅಂದರೆ ಅದೇ, ಇನ್ನೇನಿಲ್ಲ. ಅಲ್ಲೇ ಸರ್ 7 ಗಂಟೆ ಫಸ್ಟ್ ಬ್ಲಾಕಲ್ಲಿ ನಿಂತಿದ್ದು. 7ರಿಂದ 10 ಗಂಟೆ ತನಕ ಅಲ್ಲಿ ನಿಂತ್ವಿ. ಅಲ್ಲಿಂದ ಇಲ್ಲ, ಅಲ್ಲಿಂದ ಯಾರೋ ಹೇಳೋರು ಇಲ್ಲಿದೆ ಅಂತ, ಅದಕ್ಕೆ ಇಲ್ಲಿ ಬಂದ್ವಿ. ಇಲ್ಲಿ ಬಂದರೆ ಇಲ್ಲ 11 ಗಂಟೆ ದುಡಿಮೆ ಹೋಯ್ತು ಅಷ್ಟೇ. ಇನ್ನು ಮಧ್ಯಾಹ್ನ ಮೇಲೆ ಏನು ಮಾಡೋಕ್ಕಾಗಲ್ಲ. ಇವಾಗ ವ್ಯಾಪಾರ ಅಷ್ಟೇ. ಇವಾಗ ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ತೊಗೊಬೇಕಷ್ಟೇ. ಇವಿಷ್ಟು ಆಟೋ ಚಾಲಕರ ನೋವಿನ ನುಡಿ. ಒಂದು ಕಡೆ ಇವರಿಗೆ ಇವತ್ತು ಯಾವುದೇ ರೀತಿಯ ವ್ಯಾಪಾರ ಆಗಿಲ್ಲ. ಬೆಳಿಗ್ಗೆ 7 ಗಂಟೆಯಿಂದಲೂ ಕೂಡ ಕ್ಯೂ ನಿಂತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇವರಿಗೆ LPG ಗ್ಯಾಸ್ ಸಿಗ್ತಾ ಇಲ್ಲ. ಅದರ ನಡುವೆ ಫೆಬ್ರವರಿ 28ರಂದು ಕೇವಲ 58 ರೂಪಾಯಿ ಇದ್ದಂತಹ ದರ ಏನಿದೆ ಇವತ್ತು 105ರ ಗಡಿ ದಾಟಿದೆ. ಎಲ್ಲವೂ ಕೂಡ ನಮಗೆ ಹೊರೆ ಆಗ್ತಾ ಇದೆ. ಇದನ್ನು ಪ್ರಯಾಣಿಕರ ಮೇಲೆ ನೇರವಾಗಿ ಹಾಕುವಂತಿಲ್ಲ. ಯಾಕಂದ್ರೆ ಪ್ರಯಾಣಿಕರನ್ನು ನಾವೇನಾದರೂ ಹೆಚ್ಚುವರಿ 10 ರೂಪಾಯಿ ಕೊಡಿ ಅಂತ ಸಂದರ್ಭದಲ್ಲಿ ಅವರು ಕೂಡ ಕೊಡಕ್ಕೆ ಒಪ್ತಾ ಇಲ್ಲ. ನಾವು ಅನಧಿಕೃತವಾಗಿ ದರ ಏರಿಕೆ ಕೂಡ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಮೀಟರ್ ದರ ಏರಿಕೆ ಮಾಡಬೇಕಂದ್ರೆ ಅದಕ್ಕೆ ಆದಂತಹ ನಿಯಮ ಇದೆ, ದರ ನಿಗದಿ ಸಮಿತಿ ಇದೆ, DC ಹತ್ರ ಹೋಗ್ಬೇಕು. ನಾವು ಈಗ ಹೋಟೆಲ್ನವರು ಗ್ಯಾಸ್ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ಅಥವಾ ಗ್ಯಾಸ್ ಸಿಗದಂತಹ ಸಂದರ್ಭದಲ್ಲಿ ನೇರವಾಗಿ ಅವರು ದರವನ್ನು ಏರಿಕೆ ಮಾಡ್ತಾರೆ. ಬಟ್ ಆಟೋ ಚಾಲಕರಿಗೆ ಆ ರೀತಿಯ ಯಾವುದೇ ರೀತಿಯ ಅವಕಾಶ ಇಲ್ಲ. ಅವರೇನಾದ್ರೂ ದರ ಏರಿಕೆ ಮಾಡಬೇಕಂದ್ರೆ DC ಗಮನಕ್ಕೆ ತರಬೇಕಾಗುತ್ತೆ, ಕಾನೂನಾತ್ಮಕ ಪ್ರಕ್ರಿಯೆ ಇರುತ್ತೆ. ಇದರಿಂದ ನಾವು ಮಾನವೀಯತೆ ನೆಲೆಯಿಂದ ಪ್ರಯಾಣಿಕರ ಹತ್ರ ಹೆಚ್ಚುವರಿಯಾಗಿ 10 ರೂಪಾಯಿ ಕೇಳಿದ್ರು ಕೂಡ ನಾವ್ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ನಿತ್ಯವೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋ ಅಳಲನ್ನು ಇದೀಗ ಇಲ್ಲಿರುವಂತಹ ಆಟೋ ಚಾಲಕರು ತೋಡ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.